ಹಾಯ್ ಸ್ನೇಹಿತರೆ, ಗರಿ ಗರಿಯಾದ ದೋಸೆ, ಟೊಮಟೊ ದೋಸೆ ಯಾವ ಥರ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡೋಣ. ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾದ ಟೊಮಟೊ ದೋಸೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಪಲ್ಯ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ ಸಾಂಬಾರು ಮತ್ತು ಆಲೂಗಡ್ಡೆ ಬಳಸಿಬಿಟ್ಟು ತಿಂತಾಯಿದ್ದೀನಿ ಸ್ನೇಹಿತರೆ. ಚಟ್ನಿ ಮಾಡಿಲ್ಲ ನಾನು, ಚಿಕನ್ ಸಾಂಬಾರು ಇತ್ತು ಅದಕ್ಕೋಸ್ಕರ. ಆಲೂಗಡ್ಡೆ ಪಲ್ಯ ಮತ್ತು ಚಿಕನ್ ಜೊತೆ ತಿಂದರೆ ಸೂಪರಾಗಿರುತ್ತೆ. ಚಟ್ನಿ ಬೇಕಂದರೆ ಮಾಡ್ಕೋಬೋದು ಸ್ನೇಹಿತರೆ. ಗರಿ ಗರಿಯಾದ ಟೊಮೊಟೊ ದೋಸೆ ಸೂಪರಾಗಿದೆ. ಮಕ್ಕಳದು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ, ಅಷ್ಟು ತುಂಬ ಚೆನ್ನಾಗಿದೆ. ಬನ್ನಿ ಅದಕ್ಕೆ ಏನೇನು ಹಾಕಿದ್ದೀನಿ, ಟೊಮೊಟೊ ದೋಸೆ ಹೇಗೆ ಮಾಡೋದಂತ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿ ನಾನು ಒಂದು 5-6 ಟೊಮೊಟೊನ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಪೀಸಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸಿಂಪಲಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಸುಲಿದಿರುವಂಥ ಒಂದು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಇಲ್ಲಿ ಬ್ಯಾಡಗೆ ಮೆಣಸಿಕಾಯಿ ಇದ್ದರೆ ನೀವು ನೈಟು ನೆನೆಸ್ಬಿಟ್ಟು ಬೆಳಿಗ್ಗೆ ರುಬ್ಕೋಬೋದು. ನಾನಿಲ್ಲಿ ಮಸಾಲೆ ಖಾರದ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಬ್ಯಾಡಗೆ ಮೆಣಸಿಕಾಯಿ ಹಾಕ್ಕೊಳ್ಳಿ ಸ್ನೇಹಿತರೆ. ಇವಾಗ ರುಬ್ಕೊಂಡ್ಬಂದಿದ್ದೀನಿ. ದೋಸೆ ಹಿಟ್ಟು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ ಅವಲಕ್ಕಿ ನೆನೆಸ್ಬಿಟ್ಟು ದೋಸೆ ಹಿಟ್ಟು ನೈಟ್ ರುಬ್ಬಿದೆ. ಇದು ಮಾರ್ನಿಂಗ್ ಮಾಡ್ತಾಯಿರೋದು. ಟೊಮೊಟೊ ರುಬ್ಬಿ ಬೆಳಗ್ಗೆ ಟೈಮು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ನಿಮಗೆ ಬ್ಯಾಡಗೆ ಮೆಣಸಿಕಾಯಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬ್ಯಾಡಗೆ ಮೆಣಸಿಕಾಯಿ ಇರಲಿಲ್ಲ, ಹಾಗಾಗಿಬಿಟ್ಟು ನಾನು ಮಸಾಲೆ ಖಾರದ ಪೌಡ್ರನ್ನ ಬಳಸಿದ್ದೀನಿ ಸ್ನೇಹಿತರೆ. ಮಸಾಲೆ ಖಾರದ ಪೌಡ್ರ್ ಬಳಸಿ ಪೇಸ್ಟನ್ನು ಮಾಡಿದ್ಮೇಲೆ ಟೊಮೊಟೊ ಎಲ್ಲ ನೋಡಿ ಈ ಥರ ಆಗುತ್ತೆ ಹಿಟ್ಟು. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು. ಕಲರು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ದೋಸೆ ಮಾಡಿದರೆ ಉಪ್ಪು ಹಾಕ್ಕೊಳ್ಳೇಬೇಕಾಗುತ್ತಲ್ವಾ. ನೋಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಅದಕ್ಕೆ ಸೋಡಾ ಬಳಸಿಲ್ಲ, ಏನಿಲ್ಲ ಸ್ನೇಹಿತರೆ. ಸಿಂಪಲಾಗಿ ನೋಡಿ ಇವಾಗ ದೋಸೆನ ಉಯ್ತಾ ಇದ್ದೀನಿ. ಗರಿ ಗರಿಯಾಗಿ ದೋಸೆ ಹೇಗೆ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ನೀವೇ ನೋಡಿ ಸ್ನೇಹಿತರೆ. ಇಷ್ಟು ಚೆನ್ನಾಗಾಗುತ್ತಂದರೆ ಅಷ್ಟು ಚೆನ್ನಾಗಾಗುತ್ತೆ. ಮತ್ತು ದೋಸೆ ಕಲರು ಫುಲ್ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಿಮಗೆ ಬೇಕಂದರೆ ಸ್ವಲ್ಪ ತುಪ್ಪನೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪನ ಹಾಕೋಬೋದು. ನೋಡ್ತಾ ಇರ್ಬೋದು ಗರಿ ಗರಿಯಾಗಿ ಉಲ್ಟಾ ಹಾಕಿದ್ದೀನಿ ದೋಸೆ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಫುಲ್ಲು ಕಲರ್ ಚೇಂಜ್ ಕಾಣಿಸ್ತಾ ಇದೆ, ಗರಿ ಗರಿ ಆಗಿದೆ ದೋಸೆ. ನೋಡ್ತಾ ಇರ್ಬೋದು ಕ್ರಿಸ್ಪಿ ದೋಸೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಆಲೂಗಡ್ಡೆ ಜೊತೆ ಮತ್ತು ಚಟ್ನಿ, ಸಾಗು ಮತ್ತು ಯಾವುದಾದ್ರೂ ಸಾಂಬಾರು ಜೊತೆ ತಿಂದರೂ ಸೂಪರಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಕಲರು ಹೇಗೆ ಕಾಣಿಸ್ತಾ ಇದೆ. ಅದು ಟೊಮೊಟೊ ಹಾಕಿರೋದು ಮತ್ತು ಮೆಣಸಿಕಾಯಿ ಪೌಡ್ರ್ ಹಾಕಿರೋದು. ಅದರಿಂದ ನೋಡಿ ಇಷ್ಟು ದೋಸೆನ 4 ದೋಸೆ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಕ್ರಿಸ್ಪಿಯಾಗಿದೆ ದೋಸೆ. ತುಂಬ ಇಷ್ಟ ಆಯಿತು ನನಗೆ. ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ. ಈ ಥರ ದೋಸೆನ, ಟೊಮೊಟೊ ದೋಸೆ ಮಕ್ಕಳು ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ. ಗರಿ ಗರಿಯಾದ ದೋಸೆ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿ ದೋಸೆ, ಆಲೂಗಡ್ಡೆ ಪಲ್ಯ, ಚಿಕನ್ ಸಾಂಬಾರು ಇತ್ತು, ನಾನು ತೋರಿಸಿಲ್ಲ. ಆಲೂಗಡ್ಡೆ ಮಾಮೂಲಿ ಎಲ್ಲರೂ ಮಾಡ್ತಿರಲ್ಲ, ಹಾಗಾಗಿಬಿಟ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಸ್ನೇಹಿತರೆ. ದೋಸೆದು ಮಾತ್ರ ಶೇರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅಂತ ಪೂರ್ತಿಯಾಗಿ ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಗರಿ ಗರಿ ದೋಸೆ ಹೇಗಾಗಿದೆ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.